ನಾಗಮಂಗಲದ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಡೆದಂತಹ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣ ಏನು, ಇದರ ಹಿಂದೆ ಯಾರಿದ್ದಾರೆ? ಹೀಗೆ ಬಿಜೆಪಿ ನಿಯೋಗ ಸದ್ಯ ನಾಗಮಂಗಲಕ್ಕೆ ಆಗಮಿಸಿದೆ. ನಮ್ಮ ಜೊತೆ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮಂಡ್ಯ ಜಿಲ್ಲೆ ಅಂತ ಅಂದ್ರೆ ಕೇವಲ ಬರೀ ಕಾವೇರಿ ಹೋರಾಟಗಳಿಗೆ ಮಾತ್ರ ಹೆಸರಾಗ್ತಿತ್ತು, ಈಗ ಕೋಮು ಗಲಭೆಗಳಿಗೆ ಹೆಸರಾಗ್ತಿದೆ. ಸರ್, ನಾಗಮಂಗಲದ ಗಲಾಟೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಕಳೆದ ವರ್ಷ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ನಾಗಮಂಗಲದ ಮೈಸೂರು ರಸ್ತೆ ಏನಿದೆ, ಇಲ್ಲಿ ಇರುವಂಥ ದರ್ಗಾ ಬಳಿ ಗಲಾಟೆ ಆಗಿತ್ತು. ಈ ಸರಿನೂ ಕೂಡ ಗಲಾಟೆ ಆಗುವ ಸಾಧ್ಯತೆ ಇದೆ ಎಂದು ಪೊಲೀಸರಿಗೂ ಜಿಲ್ಲಾಡಳಿತಕ್ಕೂ ಕೂಡ ಖಂಡಿತ ಒಂದು ಅಂದಾಜು ಮಾಡುವಂತಹ ವಾತಾವರಣ ಇತ್ತು. ಆದರೂ ಕೂಡ ಯಾಕಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಿಲ್ಲ? ಆಮೇಲೆ ಈ ಸಾರಿ ಮುಸಲ್ಮಾನರು ವ್ಯವಸ್ಥಿತವಾಗಿ ಪೆಟ್ರೋಲ್ ಬಾಂಬ್ಗಳು, ಕಲ್ಲುಗಳು, ಚಪ್ಪಲಿ, ಈ ಥರ ತಲವಾರನ್ನೆಲ್ಲ ಹಿಡಿದು ಬಿಲ್ಡಿಂಗ್ ಮೇಲ್ಗಡೆ ನಿಂತಿದ್ದಾರೆ. ಇದು ಪೊಲೀಸರಿಗೆ ಮೊದಲೇ ಗೊತ್ತಾಗಲೇಬೇಕು. ಇಷ್ಟು ಗೊತ್ತಾದ ಮೇಲೂ ಕೂಡ ಅವ್ರನ್ನ ಕೈ ಕಟ್ಟಿದವರು ಯಾರು? ಯಾಕೆ ಕ್ರಮವನ್ನು ತಗೊಳಕ್ಕಾಗಲಿಲ್ಲ? ಮುಂಜಾಗ್ರತೆನ ಯಾಕೆ ತಗೊಳಕ್ಕಾಗಲಿಲ್ಲ? ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಆಳ್ವಿಕೆ ನಡೆಸ್ತಾ ಇರೋದು ಒಂದು ತಾಲಿಬಾನಿ ಸರ್ಕಾರ. ಅವರು ಮುಸಲ್ಮಾನರು ಓಲೈಕೆ ಮಾಡುವಂಥದ್ದು ಅವರಿಗೆ ಅನಿವಾರ್ಯತೆಯೂ ಇದೆ. ಹಾಗಾಗಿ ಈ ಸರಿ ಮತ್ತೆ ಈ ದರ್ಗಾ ಬಳಿ ಏನು ಪ್ರೊಸೆಷನ್ ಹೋಗುವಂಥದ್ದು ಏನಿದೆ, ಇಲ್ಲಿ ಮತ್ತೆ ಗಲಾಟೆ ಆಗಿದೆ. ಅದ್ರ ಜೊತೆಗೆ ದರ್ಗಾ ಹತ್ರ, ಮಸೀದಿ ಹತ್ರ ಹೋಗ್ಬೇಕಾದ್ರೆ ಬ್ಯಾಂಡ್ ಸೆಟ್ಟನ್ನ ಬಡಿಯೋಂಗಿಲ್ಲ, ಡಿಜೆನ ಹಾಕೋಂಗಿಲ್ಲ. ಮುಸಲ್ಮಾನರು ಬೆಳಗ್ಗೆ ಎದ್ದು 5 ಗಂಟೆಯಿಂದ ರಾತ್ರಿವರೆಗೂ ಕೂಡ ಮಸೀದಿಯ ಮೈಕ್ ಸೆಟ್ ಮೇಲೆ ಅಲ್ಲನ್ ಬಿಟ್ಟರೆ ಯಾರು ದೇವರೇ ಇಲ್ಲ ಅಂತ ಬೊಬ್ಬೆ ಹೊಡಿತಾರೆ. ನಾವು ಯಾವ ಥರ ಪ್ರಶ್ನೆ ಮಾಡಿದ್ದೀವಿ ಅವ್ರನ್ನ? ನಮ್ಮದು ವರ್ಷಕ್ಕೆ ಒಂದೇ ಗಣೇಶೋತ್ಸವ ನಡೆಯೋದು, ಒಂದು ಹನುಮಾನ್ ಜಯಂತಿ ನಡೆಯುತ್ತೆ, ಪ್ರೊಸೆಷನ್ ನಡೆಯೋದು, ಇವೆರಡರಲ್ಲೇ. ಈ ಥರ ವರ್ಷದಲ್ಲಿ 2 ದಿನ ಹಿಂದೂಗಳ ಹಬ್ಬ ಹರಿದಿನಗಳನ್ನ ಸಹಿಸುವಂತಹ ಒಂದು ಗುಣನೂ ಮುಸಲ್ಮಾನರಿಲ್ಲ ಅಂತಂದರೆ, ಇಂಥವ್ರನ್ನ ಓಲೈಸುವಂತಹ ವ್ಯಕ್ತಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತಂದರೆ ಈ ರಾಜ್ಯದ ದುರಂತ ಅದು. ಇವತ್ತು ರಾಜ್ಯವನ್ನು ಆಳ್ತಾ ಇರೋದು ಕನ್ನಡಿಗರ ಸರ್ಕಾರ ಅಲ್ಲ, ಅದು ತಾಲಿಬಾನಿ ಸರ್ಕಾರ ಇವತ್ತು ರಾಜ್ಯವನ್ನು ಆಳ್ತಾ ಇದೆ. ಗೃಹ ಸಚಿವರು ಹೇಳ್ತಾರೆ ಇದೊಂದು ಸಣ್ಣ ಘಟನೆ ಅಂತ ಅಂತಾರೆ. ಗೃಹ ಸಚಿವರಿಗೆ ವೈಯಕ್ತಿಕವಾಗಿ ನನಗೆ ಅವ್ರ ಮೇಲೆ ಅಪಾರವಾದ ಒಂದು ಗೌರವ ಇದೆ. ಆದರೆ ಈ ಒಂಥರ ಈ ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತಾರೆ, ಅವ್ರ ಮೇಲ್ಗಡೆ ಕೂತಿರುವಂಥ ಸಿದ್ದರಾಮಯ್ಯನವರೇ ಮುಸಲ್ಮಾನರನ್ನು ಓಲೈಸೋಕೆ ಇಳಿದಿರೋದ್ರಿಂದ ಇವರು ಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಪೂರಕವಾಗಿ ಆ ಥರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಪರಮೇಶ್ವರ್ ಸಾಹೇಬ್ರೆ, ನೀವು ಒಂದು ಸ್ವಲ್ಪ ಸ್ಥಿತಪ್ರಜ್ಞೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಥರ ಹುಚ್ಚು ಹೇಳಿಕೆಗಳೆಲ್ಲ ಕೊಡಕ್ಕೆ ಹೋಗ್ಬೇಡಿ. ಸರ್, ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಿಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸರ್, ಇಲ್ಲಿಗೆ ಬಿಜೆಪಿ ನಿಯೋಗ ಬರಲಿ, ಆದರೆ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತಾರೆ. ಸರ್, ಇಲ್ಲಿ ಈ ಘಟನೆ ಆಗೋಂಥದ್ದನ್ನು ತಡೆದಿದ್ರೆ ಇಲ್ಲಿ ಬಿಜೆಪಿ ನಿಯೋಗ ಬರುವಂಥ ಅಗತ್ಯನೇ ಬರ್ತಿರ್ಲಿಲ್ಲ. ಇದನ್ನ ಚಲುವರಾಯಸ್ವಾಮಿಯವರು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಮೊನ್ನೆ ಮಂಡ್ಯದಲ್ಲಿ ನೀವೇ ಉಸ್ತುವಾರಿ ಸಚಿವರು ಇದ್ರಿ. ನೀವು ಉಸ್ತುವಾರಿ ಸಚಿವರು ಇರುವಂಥ ಕ್ಷೇತ್ರದಲ್ಲಿ ಕುಮಾರಣ್ಣನ 2 ಲಕ್ಷಕ್ಕಿಂತ ಅಧಿಕ ಮತಗಳು ಗೆಲ್ಲಿಸಿದ್ದಾರೆ. ಜನ ನಿಮ್ಮ ನಾಯಕತ್ವವನ್ನೇ ತಿರಸ್ಕಾರ ಮಾಡಿದ್ದಾರೆ. ಇನ್ನಾದರೂ ಜನಕ್ಕೆ ತಲೆಬಾಗಿ ನಡ್ಕೊಳ್ಳೋವಂಥದ್ದು, ಜನರ ಪ್ರಾಣ ರಕ್ಷಣೆ ಮಾಡುವಂಥ ಕೆಲಸವನ್ನು ನೀವು ಮಾಡಿ. ಸುಮ್ಮನೆ ಕೂತ್ಕೊಂಡು ಈ ಥರ ಹುಚ್ಚಾಪಟ್ಟೆ ಹೇಳಿಕೆ ಕೊಡಬೇಡಿ. ಅಂದರೆ ರಾಜ್ಯ ಸರ್ಕಾರ ಹಿಂದೂಗಳಿಗೆ ರಕ್ಷಣೆ ಕೊಡ್ತಿಲ್ಲ ಅಂತಾನೆ ಸರ್? ಹಿಂದೂಗಳಿಗೆ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ್ಲೂ ಕೂಡ ಹಿಂದೂಗಳಿಗೆ ರಕ್ಷಣೆ ಇರಲಿಲ್ಲ. ಹಿಂದೂ ಕಾರ್ಯಕರ್ತರ ಸರಣಿ ಹತ್ಯೆಗಳು ನಡೆದಿತ್ತು. ಪೊಲೀಸ್ ಆಫೀಸರ್ PSI ಜಗದೀಶ್ ಇರ್ಬೋದು, ಮಲ್ಲಿಕಾರ್ಜುನ ಬಂಡೆ ಇರ್ಬೋದು, ಆವತ್ತು MK ಗಣಪತಿ ಇರ್ಬೋದು, ಇಂಥ ಪೊಲೀಸ್ ಆಫೀಸರ್ ಮೇಲ್ಗಳನ್ನು ಅವ್ರ ಜೀವನ ಉಳಿಲಿಲ್ಲ. IAS ಅಧಿಕಾರಿಗಳಾಗಿರುವಂತಹ ರಶ್ಮಿ ಮಹೇಶ್ ಇರ್ಬೋದು, ಶಿಖಾ ಇರ್ಬೋದು, ಅವ್ರ ಮೇಲೂ ಕೂಡ ದಾಳಿಗಳಾಗಿತ್ತು. ಅವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂಥ ಕೆಲಸ ಆಗ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವ್ರ ಎದುರುಗಡೆ ನಡೆದಿತ್ತು. ಇವತ್ತು ಪೊಲೀಸರಿಗೆ ರಕ್ಷಣೆ ಇಲ್ಲ, ಅವ್ರ ಜೊತೆಗೆ ಅಧಿಕಾರಿಗಳು ರಕ್ಷಣೆ ಇಲ್ಲ. ಇಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಇವರಿಂದ ಏನು ನಿರೀಕ್ಷೆ ಮಾಡೋಕ್ಕಲ್ಲ. ಆದಷ್ಟು ಬೇಗ ಸರ್ಕಾರ ತೊಲಗೋದ್ರೆ ಈ ರಾಜ್ಯಕ್ಕೆ ಒಳ್ಳೇದು. ಇದಿಷ್ಟು ಮಾಜಿ ಸಂಸದರಂತಹ ಪ್ರತಾಪ್ ಸಿಂಹ ಅವರ ನಾಗಮಂಗಲ, ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.